ದೀಪು ತಗೊಳ್ಳೋ ನನ್ನ ಮದ್ವೆ ಕಾರ್ಡು. ಮತ್ತೆ ನನ್ ಗತಿ? ನೀನು ಲೈಫಲ್ಲಿ ಸೆಟ್ಲ್ ಆಗು, ಒಂದ್ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗು. ಮತ್ ನಿನ್ನನ್ ಬಿಟ್ಟು ನಾನ್ ಯಾರನ್ ಮದ್ವೆ ಆಗ್ಲಿ? ಏನ್ ಮಾತಾಡ್ತಿದ್ಯಾ? ಮಾತ್ ಸರಿಯಾಗಿ ಬರ್ಲಿ ದೀಪು. ಮತ್ತೆ ನೀನ್ ನನ್ನ ಲವ್ ಮಾಡ್ತಾ ಇಲ್ವಾ? ಹೇ, ನಾನ್ ಯಾವಾಗ ನಿನ್ಗೆ ಹೇಳ್ದೆ ನಾನ್ ಲವ್ ಮಾಡ್ತಾ ಇದ್ದೀನಿ ಅಂತ? ನಿನಗೆ ಬೇಜಾರಾಗಬಾರ್ದು ಅಂತ ಮಾತ್ರ ಫ್ರೆಂಡ್ ಆಗಿದ್ದೆ. ನೀನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಆಗಲ್ಲ ಅಂದ್ರೆ ಅವತ್ತೇ ಬಿಟ್ಬಿಡ್ಬೇಕಿತ್ತು. ಯಾಕೆ ಫ್ರೆಂಡ್ಶಿಪ್ ಹೆಸರಲ್ಲಿ ಹುಡುಗರು ಮನ್ಸಿಗೆ ಹತ್ರ ಆಗ್ತೀರಾ? ಇವತ್ ಫ್ರೆಂಡ್ ಆದವಳು ನಾಳೆ ಲವ್ವರ್ ಆಗ್ತಾಳೆ ಅಂತ ಒಂದೇ ಒಂದ್ ನಂಬಿಕೆ ಮೇಲೆ ಮನೆಯವ್ರಿಗೂ ಟೈಮ್ ಕೊಡಕ್ ಆಗದೆ ಇರೋಷ್ಟು ಟೈಮ್ ನಿಮಗ್ ಕೊಟ್ಟಿರ್ತೀವಿ. ಒಂದಿನ ಕೂಡ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದಾರ ಅಂತ ಕೇಳಿರಲ್ಲ. ಆದ್ರೆ ನಿಮ್ಗೆ ಪ್ರತಿ ಸೆಕೆಂಡ್ಗೂ ಫೋನ್ ಮಾಡಿ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಇಂದ ಹಿಡಿದು ಊಟ ಆಯ್ತಾ, ಟಿಫನ್ ಆಯ್ತಾ, ಏನ್ ಮಾಡ್ತಿದ್ಯಾ, ಎಲ್ಲಿದ್ಯಾ, ಹೆಂಗಿದ್ಯಾ ಅಂತ ಪ್ರತಿ ಸೆಕೆಂಡ್ಗೂ ನಿಮ್ಮನ್ನು ವಿಚಾರಿಸ್ಕೊಂತ ಇರ್ತೀವಿ. ಆದ್ರೆ ನೀವು ಚುಟ್ಕಿ ಕಾಳಷ್ಟು ಪ್ರೀತಿ ತೋರಿಸಿ ಬೆಟ್ಟದಷ್ಟು ನೋವು ಕೊಟ್ಟು ಮನೇಲಿ ತೋರಿಸಿರೋ ಹುಡುಗನ್ ಮದ್ವೆ ಮಾಡ್ಕೊಂಡು ಹಿಂಗೆ ಎಲ್ಲಾನು ಮರ್ತ್ ಬಿಡ್ತೀರಲ್ಲ. ಸಾಕು, ಒಳ್ಳೇದಾಗ್ಲಿ. ನಿಮ್ಗಿನ್ಮೇಲೆ ಈ ಮುಖ ಯಾವತ್ತೂ ಕಾಣಂಗಿಲ್ಲ. ಬರ್ತೀನಿ.